ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಮನೆಯ ಗೃಹಿಣಿ ಸಂಧ್ಯಾ ಕಾಲದಲ್ಲಿ ಮಾಡಲೇಬೇಕಾದ 5 ಕೆಲಸಗಳು. ಮನೆ ಎಂಬುದು ಇಟ್ಟಿಗೆ ಮತ್ತು ಸಿಮೆಂಟಿಂದ ಕಟ್ಟಿದ ಕಟ್ಟಡವಷ್ಟೇ, ಆದರೆ ಅದನ್ನು ಸುಂದರ ಅರಮನೆಯನ್ನಾಗಿ, ಸಾಕ್ಷಾತ್ ವೈಕುಂಠವನ್ನಾಗಿ ಮಾಡುವುದು ಆ ಮನೆಯ ಗೃಹಿಣಿ. ಅಂದರೆ ತಾಯಂದಿರೇ, ಒಮ್ಮೆ ಪ್ರಾಮಾಣಿಕವಾಗಿ ಯೋಚಿಸಿ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಅದೆಷ್ಟು ನಿಮ್ಮ ಮನೆಯ ವಾತಾವರಣ ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ದಿಢೀರನೆ ಏಕೆ ಕಲುಷಿತವಾಗುತ್ತದೆ? ಹಗಲಲ್ಲೆಲ್ಲ ಚೆನ್ನಾಗಿ ಆಟವಾಡಿಕೊಂಡಿದ್ದ ಮಕ್ಕಳು ಸಂಜೆ ಆಗುತ್ತಿದ್ದಂತೆ ವಿನಾಕಾರಣ ರಂಪಾಟ, ಅಳಲು ಶುರು ಮಾಡುತ್ತಾರೆ. ಇಡೀ ದಿನ ಹೊರಗಡೆ ಬೆವರು ಸುರಿಸಿ ಪ್ರಪಂಚದ ಎದುರು ಹೋರಾಡಿ ದಣಿದು ಮನೆಗೆ ಬರುವ ನಿಮ್ಮ ಗಂಡನಿಗೆ ಅಥವಾ ಇಡೀ ದಿನ ಮನೆ ಕೆಲಸ ಮಾಡಿ ಸುಸ್ತಾಗಿರುವ ನಿಮಗೆ ವಿಪರೀತ ಆಯಾಸ ಅಥವಾ ಸಣ್ಣ ವಿಚಾರಕ್ಕೂ ಕಿರಿಕಿರಿ ಕೋಪ ಬರುತ್ತಿದೆಯೇ? ಇದನ್ನು ಕೇವಲ ದೈಹಿಕ ಸುಸ್ತು ಅವರ ಕೋಪವೇ ಅಷ್ಟು ಎಂದು ತಪ್ಪು ತಿಳಿಯಬೇಡಿ. ಏಕೆಂದರೆ ಸೂರ್ಯ ಮುಳುಗುವ ಆ ಸಂಧ್ಯಾಕಾಲ ಎನ್ನುವುದು ಕೇವಲ ಒಂದು ದಿನದ ಅಂತ್ಯವಲ್ಲ, ಅದು ಬ್ರಹ್ಮಾಂಡದ ಒಂದು ರಹಸ್ಯ ಬಾಗಿಲು. ಆ ಸಮಯದಲ್ಲಿ ಸಾಕ್ಷಾತ್ ದೈವಿಕ ಶಕ್ತಿಗಳು ಮತ್ತು ಕಣ್ಣಿಗೆ ಕಾಣದ ದಾರಿದ್ರ್ಯ ಶಕ್ತಿಗಳು ಎರಡೂ ಕೂಡ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ನಿಮ್ಮ ಹೊಸ್ತಿಲ ಬಳಿ ಪೈಪೋಟಿ ನಡೆಸುತ್ತವೆ. ಹೆಚ್ಚಿನವರು ಸಂಜೆ ದೀಪ ಹಚ್ಚುತ್ತಾರೆ, ನಿಜ. ಆದರೆ ಕೇವಲ ದೀಪ ಹಚ್ಚಿ ಕೈ ಮುಗಿದರೆ ಸಾಕಾಗುವುದಿಲ್ಲ. ಇಂದು ನಾವು ಕೇವಲ ದೀಪ ಹಚ್ಚುವ ಸಾಮಾನ್ಯ ಪದ್ಧತಿಯ ಬಗ್ಗೆ ಮಾತನಾಡುತ್ತಿಲ್ಲ. ಸೂರ್ಯ ಮುಳುಗುವ ಈ ಸಂಧ್ಯಾಕಾಲದಲ್ಲಿ ನಿಖರವಾದ 48 ನಿಮಿಷಗಳ ಕಾಲ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಂಡು ನಿಮ್ಮ ಮನೆಯ ಆರ್ಥಿಕ ದೋಷಗಳನ್ನು, ಸಾಲದ ಬಾಧೆಯನ್ನು, ಕೌಟುಂಬಿಕ ಕಲಹಗಳನ್ನು ಶಾಶ್ವತವಾಗಿ ಓಡಿಸುವ ಈ 5 ನಿಖರವಾದ ದೈವಿಕ ವಿಧಿಗಳ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಆಚರಣೆಗಳನ್ನು ತಿಳಿಯುವ ಮುನ್ನ ಸಂಧ್ಯಾ ಎಂದರೆ ಏನು, ಆ ಸಮಯಕ್ಕೆ ಎಷ್ಟು ಅಗಾಧವಾದ ಶಕ್ತಿ ಇದೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಸಂಧ್ಯಾ ಎಂದರೆ ಸಂಪೂರ್ಣ ಹಗಲೂ ಅಲ್ಲ, ಸಂಪೂರ್ಣ ರಾತ್ರಿಯೂ ಅಲ್ಲ. ಇದು ಬ್ರಹ್ಮಾಂಡದ ಒಂದು ತಟಸ್ಥ ವಲಯ. ಆಧ್ಯಾತ್ಮಿಕವಾಗಿ ಸಂಪೂರ್ಣ ರಾತ್ರಿಯೂ ಅಲ್ಲ. ಹೇಳಬೇಕೆಂದರೆ ಈ ಸಂಧ್ಯಾಕಾಲದಲ್ಲಿ ಸಂಕಲ್ಪ ಸಿದ್ಧಿಯ ಶಕ್ತಿ, ಮ್ಯಾನಿಫೆಸ್ಟೇಷನ್ಸ್ ಎನರ್ಜಿ ತನ್ನ ಉತ್ತುಂಗದಲ್ಲಿ ಇರುತ್ತದೆ. ಪುರಾಣಗಳಲ್ಲಿ ಅತ್ಯಂತ ಪ್ರಬಲವಾದ ಉದಾಹರಣೆ ಇದೆ. ರಾಕ್ಷಸರ ರಾಜ ಹಿರಣ್ಯಕಶಿಪು ಬ್ರಹ್ಮನಿಂದ ಯಾವ ವರ ಪಡೆದಿದ್ದೋ, ನನಗೆ ಹಗಲಿನಲ್ಲಿ ಸಾವು ಬರಬಾರದು, ರಾತ್ರಿಯಲ್ಲೂ ಸಾವು ಬರಬಾರದು, ಮನೆಯ ಒಳಗೂ ಸಾಯಬಾರದು, ಹೊರಗೂ ಸಾಯಬಾರದು. ಇಡೀ ಸೃಷ್ಟಿಯ ನಿಯಮಗಳಲ್ಲಿ ಮೀರಿ ನಿಂತಿದ್ದ ಆ ರಾಕ್ಷಸನನ್ನು ಭಗವಂತ ಸಂಹರಿಸಿದ್ದು ಅವತಾರ ತಾಳಿ, ನರಸಿಂಹನ ಅವತಾರವನ್ನು ತಾಳಿ ಸಂಹರಿಸಬೇಕಾಗಿದ್ದು ಅದೇ ಸಂಧ್ಯಾಕಾಲದಲ್ಲಿ. ಓಕೆ, ಮನೆಯ ಒಳಗೂ ಅಲ್ಲದ ಹೊರಗೂ ಅಲ್ಲದ ಮನೆಯ ಹೊಸ್ತಿಲಿನ ಮೇಲೆ ಕುಳಿತು ಆತನ ಎದೆ ಬಗೆಯುತ್ತಾರೆ. ಈ ಕಥೆ ಕೇವಲ ಪುರಾಣವಲ್ಲ, ಇದು ಬ್ರಹ್ಮಾಂಡದ ಅತಿ ದೊಡ್ಡ ವಿಜ್ಞಾನ. ಎಂತಹದ್ದೇ ದರಿದ್ರವನ್ನ, ಸಾಲದ ಬಾಧೆಯನ್ನು ಸೀಳಿ ಹಾಕಲು ಈ ಹೊಸ್ತಿಲು ಮತ್ತು ಸಂಧ್ಯಾಕಾಲಕ್ಕೆ ಮಾತ್ರ ಅಗಾಧವಾದ ದೈವಿಕ ಶಕ್ತಿ ಇದೆ ಎಂಬುದನ್ನು ಸಾರುವ ರಹಸ್ಯವಿದು. ಅಂದು ನರಸಿಂಹಸ್ವಾಮಿಯ ಹೊಸ್ತಿಲಿನ ಮೇಲೆ ಕುಳಿತು ಇಡೀ ಜಗತ್ತನ್ನು ಕಾಪಾಡಿದ. ಇಂದು ನಿಮ್ಮ ಮನೆಯ ವಸ್ತುಗಳನ್ನು ಕಾಯುವ, ನಿಮ್ಮ ಕುಟುಂಬವನ್ನು ರಕ್ಷಿಸುವ ಜವಾಬ್ದಾರಿ ಮನೆಯ ಪ್ರಧಾನ ಅರ್ಚಕಿಯಾದ ಆ ಗೃಹಿಣಿಯ ಮೇಲಿದೆ. ಹಾಗಾದರೆ ಈ 48 ನಿಮಿಷಗಳ ಪ್ರಬಲವಾದ ಸಮಯದಲ್ಲಿ ನೀವು ಸಂಸಾರವನ್ನು ರಕ್ಷಿಸಿಕೊಳ್ಳಲು ನೀವು ಮಾಡಬೇಕಾದ 5 ನಿಖರವಾದ ವಿಧಿಗಳು. ಹೊಸ್ತಿಲಿನ ಶುದ್ಧೀಕರಣ, ದಾರಿದ್ರ್ಯದ ವಿನಾಶ. ನಿಮ್ಮ ಗಂಡ ಇಡೀ ದಿನ ಹೊರಗಡೆ ಕೆಲಸ ಮಾಡಿ ಸಾವಿರಾರು ಜನರ ನಕಾರಾತ್ಮಕ ದೃಷ್ಟಿಯನ್ನು ತಮ್ಮ ಹೆಜ್ಜೆಗಳ ಮೂಲಕ ಹೊತ್ತು ತರುತ್ತಾರೆ. ಅವರು ಒಳಗೆ ಬರುವ ಮುನ್ನ ಆ ಕಣ್ಣಿಗೆ ಕಾಣದ ಕಷ್ಟಗಳೆಲ್ಲವೂ ನಿಮ್ಮ ಮನೆಯ ಹೊಸ್ತಿಲಿನ ಬಳಿ ಬಂದು ನಿಂತಿರುತ್ತವೆ. ಸೂರ್ಯ ಮುಳುಗುವ ಸಮಯಕ್ಕೆ ಸುಮಾರು 6 ಗಂಟೆಗೆ ನೀವು ಸ್ವಲ್ಪ ನೀರಿನಲ್ಲಿ ಅರಿಶಿನ ಬೆರೆಸಿ ನಿಮ್ಮ ಮನೆಯ ಹೊಸ್ತಿಲಿಗೆ ಸಿಂಪಡಿಸಿ. ಆ ಕ್ಷಣ ನನ್ನ ಗಂಡನಿಗೆ ಅಂಟಿರುವ ಕಷ್ಟಗಳೆಲ್ಲ ಕರಗಲಿ, ನಮ್ಮ ಮನೆಯ ಸಾಲವೆಲ್ಲ ಹೊರಗಡೆ ನಾಶವಾಗಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಅರಿಶಿಣದ ನೀರನ್ನು ಹಾಕಿ. ಅರಿಶಿಣವು ನೈಸರ್ಗಿಕವಾದ ಆಂಟಿಬಯೋಟಿಕ್ ಮಾತ್ರವಲ್ಲ, ಇದು ಮಂಗಳದ ಸಂಕೇತ. ಅರಿಶಿಣದ ನೀರು ಬೀಳುತ್ತಿದ್ದಂತೆ ನಿಮ್ಮ ಗಂಡನ ಹೆಜ್ಜೆಗೆ ಅಂಟಿದ್ದ ದರಿದ್ರವೆಲ್ಲವೂ ಅಲ್ಲಿಯೇ ಸುಟ್ಟು ಹೋಗುತ್ತದೆ. ಈ ದೃಶ್ಯವನ್ನು ಕಂಡ ತಕ್ಷಣ ದುಡಿಯುವ ಗಂಡಸಿಗೆ ಆಗಲಿ, ಮನೆಗೆ ಬರುವ ಲಕ್ಷ್ಮಿಗಾಗಲಿ, ನಾನು ಸರಿಯಾದ ಸಮಯಕ್ಕೆ ಸುರಕ್ಷಿತವಾದ ಜಾಗಕ್ಕೆ ಬಂದಿದ್ದೇನೆ ಎಂಬ ನೆಮ್ಮದಿ ಸಿಗುತ್ತದೆ.
ಎಚ್ಚರಿಕೆ: ಸಂಜೆ ಸೂರ್ಯ ಮುಳುಗುವಾಗ ಕಸ ಗುಡಿಸಿ ಅದನ್ನು ಹೊಸ್ತಿಲಿನಿಂದ ಆಚೆ ತಳ್ಳಿದರೆ ನೀವು ಲಕ್ಷ್ಮಿಯ ಮುಖದ ಮೇಲೆ ಕಸವನ್ನು ಗುಡಿಸಿ ಹಾಕಿದಂತೆ. ಇದು ದಾರಿದ್ರ್ಯದ ಸಂಕೇತ. ಸಂಜೆ ಗುಡಿಸಿದರೂ ಕಸ ಹೊರಗೆ ಚೆಲ್ಲಬಾರದು. ತುಪ್ಪದ ದೀಪದ ದೈವಿಕ ರಹಸ್ಯ ವಿಧಿ: ಹೊಟ್ಟೆ ಕಿಚ್ಚಿನಿಂದ ರಕ್ಷಣೆ. ನಮ್ಮ ಒಂದು ಸಣ್ಣ ಖುಷಿಯನ್ನು ಕಂಡು ಕುರುಬ ಅವರೇ ಹೆಚ್ಚು ಮನೆಯವರಲ್ಲಿ ಒಂದು ಹೊಸ ವಾಹನ ತಂದರೆ ಅಥವಾ ಒಂದು ಹೊಸ ಸೀರೆ ಉಟ್ಟರೆ ಸಾಕು, ಬೇರೆ ಹೊರೆಯವರ ಸಂಬಂಧಿಕರ ಕೆಟ್ಟ ದೃಷ್ಟಿ ನಮ್ಮ ಮನೆಗೆ ತಾಗುತ್ತದೆ. ಅಸೂಯೆಯ ಕಣ್ಣುಗಳು ನಮ್ಮ ಮಕ್ಕಳ ಆರೋಗ್ಯವನ್ನು, ಗಂಡನ ಏಳಿಗೆಯನ್ನು ಕುಂಠಿತಗೊಳಿಸುತ್ತವೆ. ಇದಕ್ಕೆ ಪರಿಹಾರವೇನು ಎಂದರೆ ಶುದ್ಧವಾದ ಹಸುವಿನ ತುಪ್ಪದ ದೀಪ. ಎಣ್ಣೆಯ ದೀಪ ಪ್ರಾರ್ಥನೆಗೆ ಸೀಮಿತವಾದರೆ ತುಪ್ಪದ ದೀಪವು ಬ್ರಹ್ಮಾಂಡದ ರಹಸ್ಯ ವಿದ್ಯೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಮುಂಭಾಗಲ ಮನೆಯಿಂದ ಹೊರಗೆ ಮುಖ ಮಾಡಿ ನಿಂತಾಗ ಬಲಗೈ ಬದಿಗೆ ಮಣ್ಣಿನ ಹಣತೆಯಲ್ಲಿ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿರಿ. ಹಸುವಿನ ತುಪ್ಪ ಉರಿಯುವಾಗ ಹಚ್ಚಿರಿ. ನಂತರ ಹಸುವಿನ ತುಪ್ಪ ಉರಿಯುವಾಗ ಹೊರಹೊಮ್ಮುವ ಆ ಬೆಂಕಿಯ ಜ್ವಾಲೆಯು ನಿಮ್ಮ ಭಾಗ್ಯದ ಬಳಿ ಬಂದು ಕಣ್ಣಿಗೆ ಕಾಣದ ಉಕ್ಕಿನ ಕೋಟೆಯನ್ನು, ಮ್ಯಾಗ್ನೆಟಿಕ್ ಬ್ಯಾರಿಯರ್ ಅನ್ನು ನಿರ್ಮಿಸುತ್ತದೆ. ಬೆಂಕಿಯ ಕವಚವನ್ನು ದಾಟಿ ನಿಮ್ಮ ನೆರೆಹೊರೆಯವರ ಯಾವ ಹೊಟ್ಟೆ ಕಿಚ್ಚು, ಯಾವ ಕೆಟ್ಟ ದೃಷ್ಟಿಯು ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಈ ದೀಪ ಹಚ್ಚುವಾಗ ನನ್ನ ಸಂಸಾರವನ್ನು ಯಾವ ದೃಷ್ಟಿಯ ತಾಗದಂತೆ ಕಾಪಾಡು ತಾಯಿ ಎಂದು ಹೇಳಿಕೊಳ್ಳಿ. ಪದ್ಮಗಂಧಿಯ ಆಗಮನ ಮತ್ತು ದುರ್ವಾಸನೆಯ ನಿವಾರಣೆ. ನೀವೇ ಯೋಚಿಸಿ, ಅಮ್ಮ, ನಿಮ್ಮ ಗಂಡ ಅಥವಾ ಅತಿಥಿಗಳು ಸಂಜೆ ಮನೆಗೆ ಬಂದ ತಕ್ಷಣ ಅಡುಗೆ ಮನೆಯಿಂದ ಅಥವಾ ಕಸದ ಬುಟ್ಟಿಯಿಂದ ಕಮಟು ವಾಸನೆ ಬರುತ್ತಿದ್ದರೆ ಅವರಿಗೆ ಎಷ್ಟೊಂದು ಸಿಟ್ಟು ಬರುತ್ತದೆ. ಮನುಷ್ಯರಿಗೆ ಇಷ್ಟು ಕಿರಿಕಿರಿ ಆದರೆ ಅತ್ಯಂತ ಪರಿಶುದ್ಧಳಾದ ಲಕ್ಷ್ಮೀದೇವಿಗೆ ಸಿಟ್ಟು ಬರುವುದಿಲ್ಲವೇ? ಲಕ್ಷ್ಮೀದೇವಿಯ ಮತ್ತೊಂದು ಹೆಸರೇ ಪದ್ಮಗಂಧಿ, ಕಮಲದ ಸುಗಂಧವನ್ನು ಹೊತ್ತವಳು. ಎಲ್ಲಿ ಲಕ್ಷ್ಮೀದೇವಿ ಸುಗಂಧವಿರುತ್ತದೆಯೋ ಅಲ್ಲಿ ಲಕ್ಷ್ಮಿ ತಾನಾಗಿಯೇ ಓಡಿ ಬರುತ್ತಾಳೆ. ಅದಕ್ಕಾಗಿ ಸಂಜೆ 6 ಗಂಟೆಯ ಮುನ್ನವೇ ಅಡುಗೆ ಮನೆಯ ಸಿಂಕಲ್ಲಿ ಇರುವ ಎಂಜಲು ಪಾತ್ರೆಗಳನ್ನು ಶುಚಿಗೊಳಿಸಿ ಕಸವನ್ನು ಹೊರಹಾಕಿ ದೀಪ ಹಚ್ಚಿದ ತಕ್ಷಣ ದೇವರ ಕೋಣೆಯಲ್ಲಿ ಮತ್ತು ಮುಂಭಾಗದಲ್ಲಿ ಶುದ್ಧವಾದ ಶ್ರೀಗಂಧ, ಕಮಲ ಅಥವಾ ಪಚ್ಚ ಕರ್ಪೂರದ ಸುಗಂಧ ಇರುವ ಧೂಪವನ್ನು ಮನೆಯ ಮೂಲೆಯ ಮೂಲೆಗೂ ಉಪಸರಿಸಬೇಕು. ಆ ಪರಿಮಳ ಮನೆಯನ್ನು ಆವರಿಸುವುದಂತೆ ನಿಮ್ಮ ಮನೆಯಲ್ಲಿರುವ ಜಗಳದ, ಆಯಾಸದ ವಾತಾವರಣವು ತಾನಾಗಿಯೇ ಶಾಂತವಾಗುತ್ತದೆ. ಲಕ್ಷ್ಮಿಯು ಅತ್ಯಂತ ಹರ್ಷದಿಂದ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತಾಳೆ. ವಾಕ್ಶುದ್ಧಿ, ಅಶಾಂತಿಗೆ ಬ್ರೇಕ್. ಇದು ಭವಿಷ್ಯ ನಿಮಗೆಲ್ಲರಿಗೂ ಅತಿ ಕಷ್ಟ ಆದರೆ ಮಾಡಲೇಬೇಕಾದ ಕೆಲಸ. ಗಂಡ ಮನೆಗೆ ಬಂದ ತಕ್ಷಣ ಅಕ್ಕಿ ಮುಗಿದಿದೆ, ಕರೆಂಟ್ ಬಿಲ್ ಕಟ್ಟಿಲ್ಲ, ಅವರು ಹಾಗಂದ್ರು, ಇವರು ಹೀಗಂದ್ರು ಎಂದು ಕೊರಗುವುದನ್ನು, ಜಗಳವಾಡುವುದನ್ನು ನಿಲ್ಲಿಸಿ. ಸರಿಯಾಗಿ 6ರಿಂದ 6:48 ಆ 48 ನಿಮಿಷಗಳ ಕಾಲ ದಯವಿಟ್ಟು ನಿಮ್ಮ ಮನೆಯ ಟಿವಿಗಳನ್ನು ಆಫ್ ಮಾಡಿ, ಅತ್ತೆ ಸೊಸೆಯ ಜಗಳ ತರಿಸುವ ಸೀರಿಯಲ್ಗಳನ್ನು ಬಂದ್ ಮಾಡಿ, ಸಂಧ್ಯಾಕಾಲದಲ್ಲಿ ನೀವು ಆಡುವ ಪ್ರತಿಯೊಂದು ಮಾತು ಬ್ರಹ್ಮಾಂಡಕ್ಕೆ ನೇರವಾಗಿ ತಲುಪುತ್ತೆ, ತಥಾಸ್ತು ಎಂದು ಎನಿಸಿಕೊಳ್ಳುತ್ತದೆ. ಈ ಸಮಯದಲ್ಲಿ ನೀವು ಹಣವಿಲ್ಲ ಎಂದು ಒತ್ತಡ, ಹಾಗೆ ಅಶಾಂತಿ ಶಾಶ್ವತವಾಗಿ ಹಣವಿಲ್ಲದಂತೆ ಆಗುತ್ತದೆ. ಹಾಗೆಯೇ ನಮ್ಮ ಮನೆಗೆ ನೆಮ್ಮದಿ ಬೇಕಾದರೆ, ನನ್ನ ಗಂಡ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕಾದರೆ ನಾನು ಈ 48 ನಿಮಿಷ ನನ್ನ ಬಾಯಿಯನ್ನು ಶುದ್ಧವಾಗಿಟ್ಟುಕೊಳ್ಳಲೇಬೇಕು ಎಂದು ನಿಮಗೆ ನೀವೇ ಶಪಥ ಮಾಡಿಕೊಳ್ಳಿ. ಈ 48 ನಿಮಿಷಗಳ ಕಾಲ ಮನೆಯಲ್ಲಿ ಸಂಪೂರ್ಣ ಮೌನವನ್ನು ಆಚರಿಸಿ ಅಥವಾ ಅತ್ಯಂತ ಮೃದುವಾದ ಧ್ವನಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪ್ಲೇ ಮಾಡಿ. ಆಯಾಸವನ್ನು ಮರೆಸುತ್ತದೆ, ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ ಮತ್ತು ಮನೆಯನ್ನು ಸಾಕ್ಷಾತ್ ದೇವಸ್ಥಾನವನ್ನಾಗಿ ಮಾಡುತ್ತದೆ. ಸುವರ್ಣ ಶಕ್ತಿಯ ಸ್ಥಿರೀಕರಣ. ದೀಪ ಹಚ್ಚಿ ಧೂಪ ಬೆಳಗಿ ಮೌನ ಆಚರಿಸಿದ ಮೇಲೆ ಯಂತ್ರದಂತೆ ಎದ್ದು ಹೋಗಿ ಊಟ ಮಾಡಿ ಮಲಗಬೇಡಿ. ಸಂಧ್ಯಾಕಾಲ ಮುಗಿದ ತಕ್ಷಣವೇ ನಿದ್ರೆ ಮಾಡಬಾರದು.
ನಿದ್ರೆ ಮಾಡುವುದರಿಂದ ಆ ದೈವಿಕ ಶಕ್ತಿಯು ಜಡವಾಗುತ್ತದೆ. ಇದರ ಬದಲು 48 ನಿಮಿಷಗಳ ನಂತರ ಕೇವಲ 2 ನಿಮಿಷಗಳ ಕಾಲ ದೇವರ ಮುಂದೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಲಕ್ಷ್ಮೀದೇವಿಯು ನನ್ನ ಮನೆಯೊಳಗೆ ಬಂದು ನೆಲೆಸಿದ್ದಾಳೆ. ನನ್ನ ಗಂಡನಿಗೆ ಆಯುಷ್ಯ ಆರೋಗ್ಯ ಲಭಿಸಿದೆ. ನನ್ನ ಬ್ಯಾಂಕ್ ಖಾತೆಯಲ್ಲಿ ಹಣ ತುಂಬುತ್ತಿದೆ. ನನ್ನ ಸಾಲವೆಲ್ಲ ತೀರುತ್ತಿದೆ ಎಂದು ಅತ್ಯಂತ ಸ್ಪಷ್ಟವಾಗಿ ದೃಶ್ಯೀಕರಿಸಿಕೊಳ್ಳಿ. ಆ ಶಕ್ತಿಯ ಮೇಲೆ ನಿಮ್ಮ ಹಕ್ಕನ್ನು ಸ್ಥಾಪಿಸಿ. 2 ನಿಮಿಷದ ಧ್ಯಾನವು ಆ ಬ್ರಹ್ಮಾಂಡದ ಶಕ್ತಿಯನ್ನು ನೇರವಾಗಿ ನಿಮ್ಮ ಕುಟುಂಬದ ಆರ್ಥಿಕ ಏಳಿಗೆಗಾಗಿ ತಿರುಗಿಸುತ್ತದೆ. ನೋಡಿದ್ರಲ್ಲ ತಾಯಂದಿರೇ, ಹೌದಲ್ವಾ? ನಾನು ನನ್ನ ಮನೆಗಾಗಿ ಇಷ್ಟೆಲ್ಲ ಮಾಡಲಾರೆ ಎಂಬ ಪ್ರಶ್ನೆ ಈಗ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರಬಹುದು. ತುಪ್ಪದ ದೀಪ ಹಚ್ಚುವುದು, ಟಿ ವಿ ಆಫ್ ಮಾಡಿ ಮೌನ ಆಚರಿಸುವುದು, ಈ 5 ಕೆಲಸಗಳನ್ನು ಯಾರು ನಿಷ್ಠೆಯಿಂದ ಮಾಡುತ್ತಾರೆ ಆ ಮನೆಯಲ್ಲಿ ಎಂದೂ ಕಣ್ಣೀರು ಬರುವುದಿಲ್ಲ. ಆ ಮನೆಯ ಯಜಮಾನ ತಲೆ ಎತ್ತಿ ಸಮಾಜದಲ್ಲಿ ಬಾಳುತ್ತಾನೆ. ಇಂದಿನಿಂದಲೇ ನಾನು ಕೇವಲ ಮನೆ ಕೆಲಸದವಳಲ್ಲ ಎಂಬ ಕೀಳು ಕಡಿಮೆ ಬಿಟ್ಟು, ನಾನು ಈ ಮನೆಯ ಅದೃಷ್ಟ ದೇವತೆ, ನಾನು ಸಾಕ್ಷಾತ್ ಗೃಹಲಕ್ಷ್ಮಿ ಎಂಬ ಅತಿ ಮಹಿಮೆಯಿಂದ ನಿಮ್ಮ ಸಂಜೆಯ ಪೂಜೆಯನ್ನು ಆರಂಭಿಸಿ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಹೃದಯಪೂರ್ವಕವಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.